ಕನ್ನಡದ ಸ್ಯಾಂಡಲ್ವುಡ್ ಕಂಪ್ಲೀಟ್ ಆಗಿ ನಾಶ ಆಗ್ತಾ ಇದೆ. ಸ್ಯಾಂಡಲ್ವುಡ್ ನಲ್ಲಿ ಸಿನಿಮಾಗಳು ಬರ್ತಾ ಇದ್ರು ಕೂಡ ಆ ಸಿನಿಮಾಗಳು ಓಡ್ತಾ ಇಲ್ಲ. ಕನ್ನಡದ ಸ್ಟಾರ್ ನಟರಂತೂ ಕೂಡ ವರ್ಷಕ್ಕೆ 2 ವರ್ಷಕ್ಕೆ 3 ವರ್ಷಕ್ಕೆ 4 ವರ್ಷಕ್ಕೆ ಒಂದೊಂದು ಸಿನಿಮಾ ಮಾಡಿದ್ರೆ ಮುಗುದೇ ಹೋಗುತ್ತೆ. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಕನ್ನಡದ ಸ್ಯಾಂಡಲ್ವುಡ್ ಕಂಪ್ಲೀಟ್ ಆಗಿ ನಾಶ ಆಗ್ತಾ ಇದೆ. ಸ್ಯಾಂಡಲ್ವುಡ್ ನಲ್ಲಿ ಸಿನಿಮಾಗಳು ಬರ್ತಾ ಇದ್ರು ಕೂಡ ಆ ಸಿನಿಮಾಗಳು ಓಡ್ತಾ ಇಲ್ಲ. ಕನ್ನಡದ ಸ್ಟಾರ್ ನಟರಂತೂ ಕೂಡ ವರ್ಷಕ್ಕೆ 2 ವರ್ಷಕ್ಕೆ 3 ವರ್ಷಕ್ಕೆ 4 ವರ್ಷಕ್ಕೆ ಒಂದೊಂದು ಸಿನಿಮಾ ಮಾಡಿದ್ರೆ ಮುಗುದೇ ಹೋಗ್ಬಿಡ್ತು. ಅವರು ಅವರ ಒಂದು ಕೆರಿಯರ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಹೋಗ್ತಿದ್ದಾರೆ ವಿನಃ ಈ ಹಿಂದೆ ಇದ್ದಂತಹ ಒಂದು ಪರಿಸ್ಥಿತಿ ಸ್ಯಾಂಡಲ್ವುಡ್ ನಲ್ಲಿ ಇಲ್ಲ. ಬರೀ ಅವರ ಒಂದು ಬೆಳವಣಿಗೆ, ಅವರು ಇಷ್ಟು ಕೋಟಿ ಸಂಪಾದನೆ ಮಾಡಬೇಕು, ಅಷ್ಟು ಕೋಟಿ ಸಂಪಾದನೆ ಮಾಡಬೇಕು, ಆ ರೀತಿಯಾದಂತಹ ಒಂದು ಸೂಪರ್ ಡೂಪರ್ ಹಿಟ್ ಸಿನಿಮಾ ಕೊಡಬೇಕು. ಖಂಡಿತ ಇಲ್ಲ ಅಂತ ಹೇಳಲ್ಲ, ಯಾಕೆಂತಂದ್ರೆ ಅವ್ರ ಕೆರಿಯರ್ ಕೂಡ ಬಹಳ ಇಂಪಾರ್ಟೆಂಟೆ, ಅವರ ಪರ್ಸನಲ್ ಲೈಫ್ ಕೂಡ ಬಹಳ ಇಂಪಾರ್ಟೆಂಟೆ. ಹಾಗಂತ ಹೇಳಿ ಇಂಡಸ್ಟ್ರಿನ ಕಂಪ್ಲೀಟ್ ಆಗಿ ನಾಶ ಆಗಲಿಕ್ಕೆ ಬಿಡಬಾರ್ದು. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕಳೆದ ಸುಮಾರು ಒಂದು 4-5 ವರ್ಷದಿಂದಲೂ ಕೂಡ ಎಷ್ಟೇ ಸಿನಿಮಾಗಳು ಬಂದರೂ ಕೂಡ KGF ಆಗಿರ್ಬೋದು, ಕಾಂತಾರ ಆಗಿರ್ಬೋದು, KGF 2, ಕಾಂತಾರ 2 ಈ ರೀತಿಯಾಗಿ ಸಿನಿಮಾಗಳು ಬಂದರೂ ಕೂಡ ಆ ಆ ಸಂದರ್ಭದಲ್ಲಿ ಮಾತ್ರ ಅದೊಂದು ಹಿಟ್ ಆಗಿ ಒಂದು ಹಿಟ್ ಸಿನಿಮಾ ಆಗುತ್ತೆ ವಿನಃ ನೆಕ್ಸ್ಟ್ ಬೇರೆ ಯಾವುದೇ ಕಾರಣಕ್ಕೂ ಕೂಡ ಅದೇ ರೀತಿಯಾದಂತಹ ಒಂದು ಹಿಟ್ ಸಿನಿಮಾಗಳು ಬರ್ತಾ ಇಲ್ಲ. ಜೊತೆಗೆ ಎಲ್ಲೂ ಕೂಡ ಸ್ಟ್ಯಾಂಡ್ ಆಗಿ ನಿಂತ್ಕೊಂತಾ ಇಲ್ಲ. ಯಾವ ಸಿನಿಮಾಗಳು ಕೂಡ ಸ್ಟ್ಯಾಂಡ್ ಆಗಿ ನಿಂತ್ಕೊಂತಿಲ್ಲ. 1-2 ಸಿನಿಮಾಗಳು ದರ್ಶನ್, ಸುದೀಪ್, ಯಶ್, ಧ್ರುವ ಸರ್ಜಾ ಈ ರೀತಿಯಾಗಿ ಒಬ್ಬ 4-5 ಜನ ಸ್ಟಾರ್ ನಟರ ಸಿನಿಮಾಗಳು ಸ್ಟ್ಯಾಂಡ್ ಆಗಿ ನಿಂತ್ಕೊಂತ ಬಿಟ್ರೆ ಮತ್ತೆ ಇನ್ಯಾವ ಸಿನಿಮಾಗಳು ಕೂಡ ಅಷ್ಟಾಗಿ ನಿಂತ್ಕೊಂತಿಲ್ಲ. ಕಾರಣ ಏನಿರಬಹುದು? ಎಸ್, ಕಾರಣ ಸಿನಿಮಾ ಇಂಡಸ್ಟ್ರಿ ಅವರೇ. ಅವರಲ್ಲೇ ಒಂದು ಒಗ್ಗಿಲ್ಲ, ಅವರಲ್ಲೇ ಬರೀ ಕಿತ್ತಾಟ, ಅವರಲ್ಲೇ ಮನಸ್ತಾಪ. ಸಿನಿಮಾ ಹೀರೋನ ನೀವು ನೋಡಬೇಡಿ, ಈ ಸಿನಿಮಾ ಹೀರೋನ ನೀವು ನೋಡಬೇಡಿ, ಈ ರೀತಿಯಾಗಿ ಬರೀ ಕಿತ್ತಾಟ, ಮನಸ್ತಾಪಗಳು, ಗುದ್ದಾಟ. ಆ ಹಿಂದೆ ಇದ್ದಂತಹ ಒಂದು ರಾಜ್ಕುಮಾರ್ ಅವರ ಕಾಲದಲ್ಲಿದ್ದಂತಹ ಒಂದು ಒಗ್ಗಟ್ಟು ಈಗ ಇಲ್ವೇ ಇಲ್ಲ. ರಾಜ್ಕುಮಾರ್, ಅಂಬರೀಷ್, ವಿಷ್ಣುವರ್ಧನ್, ರವಿಚಂದ್ರನ್ ಇವರೆಲ್ಲರೂ ಕೂಡ ಆವಾಗ ಆ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗ್ತಾ ಇದ್ರು. ಅವರು ಸಿನಿಮಾಗೋಸ್ಕರ ಫೈಟ್ ಮಾಡ್ತಾ ಇದ್ರು. ನೀವು ಈ ರೀತಿಯಾದಂತಹ ಒಂದು ಸಿನಿಮಾ ಮಾಡಿದ್ರಾ, ಇಷ್ಟು ಒಳ್ಳೆ ಸೂಪರ್ ಡೂಪರ್ ಹಿಟ್ ಸಿನಿಮಾ ಕೊಟ್ರಾ, ನೆಕ್ಸ್ಟ್ ನಾನು ಅದೇ ರೀತಿಯಾದಂತಹ ಒಂದು ಸಿನಿಮಾ ಕೊಡ್ತೀನಿ ಅಂತ ಹೇಳಿ ಆ ರೀತಿಯಾಗಿ ಸಿನಿಮಾಗೋಸ್ಕರ ಫೈಟ್ ಮಾಡೋರು. ಈಗ ಸಿನಿಮಾಗೋಸ್ಕರ ಯಾರು ಕೂಡ ಫೈಟ್ ಮಾಡ್ತಿಲ್ಲ. ಬರೀ ಅವರವರ ಸ್ವಾರ್ಥಕ್ಕೋಸ್ಕರ ಎಲ್ಲೋ ಒಂದ್ ಕಡೆ ಜೀವನ ಮಾಡ್ತಿರುವಂತಹದ್ದು. 2 ಸಿನಿಮಾ ಸುದೀಪ್, ಯಶ್, ದರ್ಶನ್ ಅವ್ರು ಬಿಡಿ, ದರ್ಶನ್ ಅವ್ರ ಪರಿಸ್ಥಿತಿ ಈಗ ತುಂಬಾ ಕಷ್ಟದಲ್ಲಿದೆ. ಇನ್ನ ಶಿವಣ್ಣ ಆಗಿರ್ಬೋದು, ವರ್ಷಕ್ಕೆ 2-3 ಸಿನಿಮಾಗಳನ್ನ ಯಾಕೆ ಮಾಡಲ್ಲ? ಇಂಡಸ್ಟ್ರಿ ಇದೇ ರೀತಿ ಆಯಿತು ಅಂತಂದ್ರೆ ಇಂಡಸ್ಟ್ರಿಯಲ್ಲಿ ಸಾವಿರಾರು ಜನ ಕಲಾವಿದರು, ಸಹ ಕಲಾವಿದರಿದ್ದಾರೆ, ಟೆಕ್ನಿಷಿಯನ್ಸ್ ಇದ್ದಾರೆ. ಅವರೆಲ್ಲರೂ ಕೂಡ ಅವ್ರ ಪರಿಸ್ಥಿತಿ ಏನಾಗ್ಬೋದು? ಇದೇ ರೀತಿಯಾಗಿ ಮುಂದುವರಿತು ಅಂತಂದ್ರೆ ಬೇರೆ ಭಾಷೆಯಲ್ಲಿ ನೋಡಿ ನೀವು, ತೆಲುಗು, ತಮಿಳು, ಮಲಯಾಳಂ ಅಂತೂ ಕೂಡ ಹಲವಾರು ಸೂಪರ್ ಡೂಪರ್ ಹಿಟ್ ಸಿನಿಮಾಗಳು ಬರ್ತದೆ. ಅವರು ನಮ್ಮ ಕನ್ನಡ ಇಂಡಸ್ಟ್ರಿನ ಹಾಳ್ತಿದ್ದಾರೆ. ಇನ್ನು ಬಾಲಿವುಡ್, ತಮಿಳು, ತೆಲುಗು ಅವರೆಲ್ಲರೂ ಕೂಡ ಅವರವರ ಸ್ಟಾರ್ ಸಿನಿಮಾಗಳು ಬರ್ತಲೇ ಇದ್ದಾವೆ. ಅವರ ಅಭಿಮಾನಿಗಳು ಬಹಳ ಖುಷಿ ಪಡ್ತಲೇ ಇದ್ದಾರೆ. ಆದರೆ ಕನ್ನಡದಲ್ಲಿ ಏನಾಗಿದೆ? ಯಶ್ KGF ಸಿನಿಮಾ ಮಾಡಿ 4 ವರ್ಷ ಆಯ್ತು. 4 ವರ್ಷದಿಂದ ಇಲ್ಲಿವರೆಗೂ ಒಂದು ಸಿನಿಮಾ ಮಾಡೋಕ್ಕಾಗಿಲ್ಲ ಅವ್ರ ಕೈಯಲ್ಲಿ. ಟಾಕ್ಸಿಕ್ ಅಂತೇಳಿ ಸಿನಿಮಾ ಅನೌನ್ಸ್ ಮಾಡಿದ್ರು. ಟಾಕ್ಸಿಕ್ ಇನ್ನೇನು ರಿಲೀಸ್ ಆಗ್ಬಿಡುತ್ತೆ, ಟ್ರೈಲರ್ ಎಲ್ಲ ರಿಲೀಸ್ ಆಯ್ತು, ಸಿನಿಮಾ ರಿಲೀಸ್ ಆಗ್ಬಿಡುತ್ತೆ ಅನ್ನೋ ಅಷ್ಟೊಳಗೆ ಪೋಸ್ಟ್ಪೋನ್ ಆಯ್ತು. ಅದಾದ್ಮೇಲೆ ಬೇರೆ ಯಾವ ಸಿನಿಮಾನು ಕೂಡ ಅವ್ರು ಮಾಡ್ತಿಲ್ಲ ಕನ್ನಡದಲ್ಲಿ. ಇನ್ನು ಸುದೀಪ್ ಅವರು, ಇನ್ನು ಧ್ರುವ ಸರ್ಜಾ, ಶಿವಣ್ಣ ಅವರು, ಡಾಲಿ ಧನಂಜಯ್ ಅವರು ಏನ್ ಮಾಡ್ತಿದ್ದಾರೆ? ಯಾಕೆ ಸಿನಿಮಾಗಳು ಅಂದ್ರೆ ಇಲ್ಲಿ ಏನಂತಂದ್ರೆ ಸಿನಿಮಾಗಳು ಮಾಡೋದು ಮುಖ್ಯ ಅಲ್ಲ, ಕಥೆಗಳಿಗೆ ಇಂಪಾರ್ಟೆಂಟ್. ಕತೆ ಒಂದು ಒಳ್ಳೆ ಕತೆ ಇತ್ತು ಅಂತಂದ್ರೆ ಸಿನಿಮಾ ಜನ ಇಷ್ಟಪಟ್ಟೆ ಪಡ್ತಾರೆ. ಆ ರೀತಿಯಾದಂತಹ ಒಂದಷ್ಟು ಸಿನಿಮಾಗಳನ್ನ ಮಾಡ್ಬೇಕೇ ವಿನಃ ಅದನ್ನ ಬಿಟ್ರೆ ಸುಮ್ಮನೆ ಏನೋ ಒಂದು ನಾನು ಒಂದು ಸಿನಿಮಾ ಮಾಡ್ತೀನಿ ಅನ್ನೋ ಒಂದು ಅರ್ಥದಲ್ಲಿ ಸಿನಿಮಾ ಮಾಡಕ್ ಹೋಗ್ಬಾರ್ದು. ನಾನು ಯಾಕೆ ಈ ವಿಚಾರಗಳನ್ನ ಎಲ್ಲವನ್ನೂ ಕೂಡ ಹೇಳ್ತೀನಿ, ಸಂಪೂರ್ಣವಾಗಿ ಸ್ಯಾಂಡಲ್ವುಡ್ ನಾಶ ಆಗ್ತಾ ಇದೆ. ಥಿಯೇಟರ್ಗಳಿಗೆ ಜನ ಬರ್ತಾ ಇಲ್ಲ. ಎಂತ ಸಿನಿಮಾಗಳು ಬಂದ್ರೂ ಕೂಡ ಥಿಯೇಟರ್ಗಳಿಗೆ ಜನ ಕಡಿಮೆನೆ. ಕೆಲವು ಬೆರಳೆಣಿಕೆ ಹೀರೋಗಳ ಸಿನಿಮಾಗಳಿಗೆ ಮಾತ್ರ 1 ವಾರ 2 ವಾರ ಒಂದು ಹೌಸ್ಫುಲ್ ಕಲೆಕ್ಷನ್ ಆಗುತ್ತೆ. ಅದರ್ವೈಸ್ ಬೇರೆ ಯಾವ ಸಿನಿಮಾಗಳು ಕೂಡ ಹೌಸ್ಫುಲ್ ಕಲೆಕ್ಷನ್ ಆಗದೇ ಇಲ್ಲ. ಈ ರೀತಿಯಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಅದಕ್ಕೆ ಏನ್ ಮಾಡಬೇಕು ಅಂತಂತಂದ್ರೆ ಇಂಡಸ್ಟ್ರಿ ಅವರೆಲ್ಲರೂ ಕೂಡ ಒಳ್ಳೊಳ್ಳೆಯ
ಸದಾಭಿರುಚಿ ಸಿನಿಮಾಗಳನ್ನ ಕೊಡಿ. ಅಭಿಮಾನಿಗಳಿಗೆ ಏನ್ ನಿರೀಕ್ಷೆ ಮಾಡ್ತಾರೋ ಆ ರೀತಿಯಾದಂತಹ ಒಂದಷ್ಟು ಸಿನಿಮಾಗಳನ್ನ ಕೊಡಿ. ಇಲ್ಲಿ ನಾನು ರವಿಚಂದ್ರನ್ ಮತ್ತೆ ಹಂಸಲೇಖ ಅವ್ರ ಬಗ್ಗೆ ಮಾತಾಡಲೇಬೇಕಾಗುತ್ತೆ. ಯಾಕಂತಂದ್ರೆ ಇವತ್ತು ನಾನು ತೆಗೆದುಕೊಂಡಂತಹ ಸಬ್ಜೆಕ್ಟ್ ಅದೇ. ನಾನು ಇಂಡಸ್ಟ್ರಿ ನಾಶ ಆಗ್ಬಿಟ್ಟಿದೆ, ಸ್ಯಾಂಡಲ್ವುಡ್ ಕಂಪ್ಲೀಟ್ ನಾಶ ಆಗ್ತಿದೆ. ಯಾಕೆ ನಾನು ಅಲ್ಲಿಂದ ಶುರು ಮಾಡಿದೆ ಅಂತಂತಂದ್ರೆ, ರವಿಚಂದ್ರನ್ ಹಾಗೂ ಹಂಸಲೇಖ ಅವರಿಬ್ರು ಕೂಡ ಇವತ್ತಿಗೂ ಕೂಡ ಮನಸ್ಸು ಮಾಡಿದ್ರೆ ಇಂಡಸ್ಟ್ರಿನ ಮೇಲೆತ್ಬೋದು. ಅವರಿಬ್ರು ಮನಸ್ಸು ಮಾಡಿದ್ರೆ ಈಗೇನು ಇಲ್ಲಿವರೆಗೂ ಏನೇನು ಸಮಸ್ಯೆಗಳು ಆಗ್ತಿದ್ದಾವೆ, ಥಿಯೇಟ್ರಿಗೆ ಜನ ಬರಲ್ಲ, ಸಿನಿಮಾಗಳು ಓಡ್ತಿಲ್ಲ, ಈ ರೀತಿಯಾಗಿ ಏನು ಸಮಸ್ಯೆಗಳಿದೆ ಅಲ್ಲ, ಅದೆಲ್ಲವನ್ನೂ ಕೂಡ ಕಂಪ್ಲೀಟ್ ಆಗಿ ಮೂಲೆ ಗುಂಪು ಮಾಡ್ಬೋದು ಅವರಿಬ್ರು ಮನಸ್ಸು ಮಾಡಿದ್ರೆ. ಆದರೆ ಅವರಿಬ್ರು ಯಾಕೋ ಮನಸ್ಸೇ ಮಾಡ್ತಾರೇ ಇಲ್ಲ. ಮೊನ್ನೆ ಅಷ್ಟೇ ಒಂದು ಕ್ರೇಜಿ ಬ್ರಹ್ಮ ಅಂತೇಳಿ ಒಂದು ಕಾರ್ಯಕ್ರಮ ಮಾಡಿದ್ರು. ಆ ಕಾರ್ಯಕ್ರಮದಲ್ಲಿ ಹಳೇ ಹಾಡುಗಳನ್ನ, ಅವರು ಮಾಡಿದಂತಹ ಹಾಡುಗಳನ್ನ ಮೆಲುಕು ಹಾಕಿದ್ರು. ಓಕೆ, ಫೈನ್, ಇಲ್ಲ ಅಂತ ಹೇಳಲ್ಲ, ಅದನ್ನ ಮಾಡಬೇಕು. ಹಾಗಂತೇಳಿ ಹೊಸ ಹೊಸ ಸಿನಿಮಾಗಳನ್ನ ಮಾಡಿ ಬಿಡಿ, ಮುನಿಸ್ ಬಿಡಿ. ರವಿ ಸರ್ ಹೇಳ್ತಾ ಇರ್ತಾರೆ, ಮುನಿಸ್ ಬಿಟ್ಬಿಡಿ, ಎಲ್ಲರೂ ಕೂಡ ಒಂದಾಗಿ ಅಂತ ಹೇಳ್ತಾರೆ. ಯಾಕೆ ಅದನ್ನೇ ಇನ್ನೂ ಕ್ಯಾರಿ ಮಾಡ್ತಾ ಇದ್ದೀರಾ? ನೀವು ಚೆನ್ನಾಗಿರ್ಬೋದು, ಇಲ್ಲ ಅಂತ ಹೇಳಲ್ಲ, ಸಿನಿಮಾಗಳನ್ನ ಮಾಡಿ ಹೋಗ್ಲಿ. ಒಂದಷ್ಟು ಆಲ್ಬಮ್ ಸಾಂಗ್ಸ್ಗಳನ್ನ ಮಾಡಿ. ಯಾಕಂದ್ರೆ ನೀವು ಮತ್ತೆ ಹಂಸಲೇಖ ಸಾರು ನಿಮ್ಮ ಕಾಂಬಿನೇಷನ್ ಇದೆಯಲ್ಲ, ಇವತ್ತಿನವರೆಗೂ ಯಾರು ಕೂಡ ಬ್ರೇಕ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಅಷ್ಟು ದೊಡ್ಡ ಮಟ್ಟದ ಕಾಂಬಿನೇಷನ್ ಅದು. ಒಂದಷ್ಟು ಆಲ್ಬಮ್ ಸಾಂಗ್ಸ್ಗಳನ್ನ ಮಾಡಿ, ಒಂದಷ್ಟು ಬೇರೆ ಬೇರೆ ಕ್ರಿಯೇಟಿವಿಟಿ ಸಾಂಗ್ಸ್ಗಳನ್ನ ಮಾಡಿ, ಸಿನಿಮಾಗಳನ್ನ ಕೊಡಿ. ರಿಮೇಕ್ ಆದ್ರೂ ಪರವಾಗಿಲ್ಲ, ಸ್ವಮೇಕ್ ಆದ್ರೂ ಪರವಾಗಿಲ್ಲ, ಇಂಡಸ್ಟ್ರಿನ ಮೇಲೆತ್ತಿ. ಯಾಕೆ ಇನ್ನೂ ಅದೇ ವಿಚಾರಕ್ಕೆ, ಅದೇ ಮನಸ್ತಾಪಗಳು, ಅದೇ ಕಿತ್ತಾಟ, ಬರೀ ಇದನ್ನೇ ಮಾಡ್ಕೊಂಡೋಯ್ತು ಅಂತಂದ್ರೆ ಯಾಕೆ ನೀವು ಅಭಿಮಾನಿಗಳ ಮೇಲೆ ಅಥವಾ ಆ ಪ್ರೇಕ್ಷಕರ ಮೇಲೆ ಯಾಕೆ ನೀವು ಒತ್ತಡವನ್ನು ಹೇರ್ತೀರಾ? ನೀವು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಿ, ಎಲ್ಲರೂ ಒಗ್ಗೂಡಿ, ಎಲ್ಲರೂ ಒಟ್ಟಾಗಿ ಸಿನಿಮಾಗಳನ್ನ ಮಾಡಿ. ಯಾಕೆ ಪ್ರೇಕ್ಷಕರು ನಿಮ್ಮನ್ನು ಕೈ ಹಿಡಿಯಲ್ಲ? ಯಾಕೆ ಥಿಯೇಟ್ರಿಗೆ ಜನ ಬರಲ್ಲ? ಪ್ಲೀಸ್ ಇನ್ನಾದ್ರೂ ಕೂಡ ಅರ್ಥ ಮಾಡ್ಕೊಳ್ಳಿ. ಇಂಡಸ್ಟ್ರಿ ಉಳಿಬೇಕು. ಇಂಡಸ್ಟ್ರಿ, ಯಾಕೆಂತಂದ್ರೆ ಹಲವಾರು ಕಲಾವಿದರು ಇಂಡಸ್ಟ್ರಿಗೆ ಬರಬೇಕು, ಸಿನಿಮಾಗಳನ್ನ ಮಾಡಬೇಕು ಅಂತೇಳಿ ಹೊಸಬ್ರು ಕೂಡ ಸಾಕಷ್ಟು ಕನಸನ್ನು ಕೂಡ ಇಟ್ಕೊಂಡಿರ್ತಾರೆ. ಸೊ ಅಂಥವ್ರಿಗೆ ನೀವು ಮಾದರಿಯಾಗಿ ಒಂದಷ್ಟು ಹೊಸ ಸಿನಿಮಾಗಳನ್ನ ಕೊಡಿ, ಒಂದಷ್ಟು ಆವಿಷ್ಕಾರಗಳನ್ನ ಮಾಡುವಂತ ಒಂದು ಕೆಲಸವನ್ನ ಮಾಡಿ. ಆಗ ಮಾತ್ರ ಇಂಡಸ್ಟ್ರಿ ಉಳಿಯುತ್ತೆ. ಇಲ್ಲ ಅಂತಂದ್ರೆ ಕಂಪ್ಲೀಟ್ ಆಗಿ ನಾಶ ಆಗುತ್ತೆ. ಇವತ್ತು OTT ಪ್ಲಾಟ್ಫಾರ್ಮ್ ಬಂದು ಇಡೀ ಕಲೆಕ್ಷನ್ ಅಂತ ಏನು ಸಿನಿಮಾ ಕಲೆಕ್ಷನ್ ಅಥವಾ ರಿವ್ಯೂ ಅವೆಲ್ಲ ಏನೇನಿದೆಯಲ್ಲ, ಅದೆಲ್ಲವೂ ಕೂಡ ಮೂಲೆ ಗುಂಪಾಗುತ್ತೆ. ಆ OTT ಪ್ಲಾಟ್ಫಾರ್ಮ್ ಇರ್ಬೋದು. ಏನು OTT ಸಿನಿಮಾ ಮಾಡಿದ ತಕ್ಷಣ OTTಗೆ ಯಾರು ಕೊಡಲ್ಲ. 2 ವಾರ 3 ವಾರ ಆದ್ಮೇಲೆ ಕೊಡ್ತಾರೆ. ಸೊ 2 ವಾರ 3 ವಾರ ಆದ್ಮೇಲೆ ಬರೋದು OTTಗೆ. ಸೊ ಅದಕ್ಕಿಂತ ಮುಂಚಿತವಾಗಿ ನೀವು ಥಿಯೇಟ್ರಿಗೆ ಜನರನ್ನ ಬರುವಂತ ಒಂದು ಕೆಲಸವನ್ನ ನೀವು ಮಾಡ್ಬೇಕಲ್ಲ ಹೀರೋಗಳು. ಜೊತೆಗೆ ನಿರ್ಮಾಪಕರನ್ನ ಯಾವುದೇ ಕಾರಣಕ್ಕೂ ನೀವು ಬ್ಲೇಮ್ ಮಾಡಬೇಡಿ. ಯಾಕಂದ್ರೆ ನಿರ್ಮಾಪಕರು ದುಡ್ಡು ಹಾಕ್ತಾರೆ ಅಷ್ಟೇ. ನಿರ್ದೇಶಕರು, ಸಿನಿಮಾ ನಟರು ಇವ್ರದೇ ಜವಾಬ್ದಾರಿ ಜಾಸ್ತಿ. ಅದರಲ್ಲೂ ಕೂಡ ನಿರ್ದೇಶಕರ ಜವಾಬ್ದಾರಿ ಜಾಸ್ತಿ. ಅವರು ಸಿನಿಮಾ ಇಂಡಸ್ಟ್ರಿನ ಉಳಿಸ್ಬೇಕು. ಸುಮ್ಮನೆ ಅದನ್ನ ಬಿಟ್ಟು ಬೇರೆ ಏನೇನೋ ಒಂದಷ್ಟು ಕಥೆಗಳನ್ನ ಮಾಡ್ಕೊಂಡು ಏನೇನೋ ಜನ ನೋಡೋದೇ ಇಲ್ಲ. ಜನ ಥಿಯೇಟ್ರಿಗೆ ಯಾಕೆ ಬರ್ಬೇಕು ಹೇಳಿ? ಒಂದು 150-200 ರೂಪಾಯಿ ಕೊಟ್ಟು ಸಿನಿಮಾ ಥಿಯೇಟ್ರಿಗೆ ಏನಕ್ಕೆ ಬರ್ಬೇಕು ಹೇಳಿ? ಒಂದು ಎಂಜಾಯ್ಮೆಂಟ್ಗೋಸ್ಕರ, ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ, ಒಂದು ರಿಲೀಫ್ಗೋಸ್ಕರ, ಒಂದು ಒಳ್ಳೆ ಕತೆ ಮಾಡಿದಾರಪ್ಪ ಹೋಗ್ಬೇಕು ಅಂತಂತ ಅದಕ್ಕೋಸ್ಕರ ಬರಬೇಕು. ಅದನ್ನ ಬಿಟ್ಬಿಟ್ಟು ಏನೋ ಬರೀ ಆಡಂಬರ ಮಾಡಿಕೊಂಡು, ಅಥವಾ ಕತೆ ಇರಲ್ಲ, ಒಂದು ಒಳ್ಳೆ ಮ್ಯೂಸಿಕ್ ಇರಲ್ಲ. ರವಿಚಂದ್ರನ್, ಹಂಸಲೇಖ ಸಾಂಗ್ಸ್ ಕೂಡ ಇವತ್ತಿಗೂ ಕೂಡ ಸೂಪರ್ ಡೂಪರ್ ಹಿಟ್. ಯಾವುದೇ ಸಿನಿಮಾ ತಗೊಳ್ಳಿ. ಸೊ ಅಂತಹ ಸಾಂಗ್ಸ್ಗಳು ಹೋಗೇ ಬಿಟ್ಟು ಈಗ ಬರೀ ಹೊಡಿ ಬಡಿ ಕಡಿ, ಬರೀ ಇಂಥವುದೇ. ಟ್ರೆಂಡ್ ಬದಲಾಗಿದೆ, ಇಲ್ಲ ಅಂತ ಹೇಳಲ್ಲ. ಹಾಗಂತೇಳಿ ಹಳೆ ಒಂದು ಹಳೇದನ್ನ ಯಾವುದೇ ಕಾರಣಕ್ಕೂ ಮರಿಬಾರ್ದು. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.